ಕಡಲ ಶಯನನ ಚಕ್ರ ಕಾಣಲಿದೆ. ಸ್ನಾನಾದಿಗಳನ್ನು ಪೂರೈಸಿದ್ದೇನೆ. ನನ್ನ ಪ್ರಥಮ ಪ್ರಾಶಸ್ತ್ಯ ಪೂಜೆಗೆ. ನಮಗೆ ಸಮಯ ಸಿಕ್ಕಿದಾಗ ಮಾಡುವ ಪೂಜೆ ಅಲ್ಲ. ಸಕಾಲದಲ್ಲಿ ಎಲ್ಲಿ ಪೂಜೆ ನಡೀತದೋ ದೇವರಲ್ಲಿ ಪ್ರಸನ್ನ ಆಗ್ತಾರೆ, ನಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಎನ್ನುವಂಥ ನಂಬಿಕೆ ಇರಿಸಿಕೊಂಡವ ನಾನು. ಮಧ್ಯಾಹ್ನ ಸಮೀಪಿಸ್ತಾ ಇದೆ, ಪೂಜಾ ಮಂದಿರವನ್ನು ಸೇರಿಕೊಳ್ಳುತ್ತೇನೆ. ಮಾತೆ ಚಕ್ರವೆಲ್ಲಿಗೆ ಗುಡು ಸೊಲ್ಬೇಗನೆ ಆತಗೇದ ಮಾತಿಗಳೊಂದು ಫುಲ್ಲ ಲೋಚೋ. ಏನು ತಪ್ಪು ತಿಳ್ಕೊಳ್ಬೇಡಿ, ಹೇಳುವುದನ್ನು ನಾನು ಹೇಳಲೇಬೇಕಾಗಿದೆ. ನಿಮಗೆ ವಯಸ್ಸಾಯ್ತಮ್ಮ. ಹೌದು ಮಗನೇ, ಸತ್ಯ ಮಾತು. ನಾನು ಯಾಕೆ ಈ ಮಾತು ಹೇಳಿದೆ? ಯಾಕಪ್ಪ? ನಿಮ್ಮ ಇತ್ತೀಚೆಗಿನ ಕೆಲವು ಚಟುವಟಿಕೆಗಳು ಹಾಗೆ ಉಂಟಮ್ಮ. ನನ್ನ ಚಟುವಟಿಕೆ? ಸಹಜ. ಏನು ಮಾಡಿದ್ದೇನೆ? ಸಹಜವೂ ಹೌದು. ಯಾಕೆ? ನಾನು ಹೇಳಿದ್ರೆ ನಿಮಗೆ ಬೇಸರ ಆದಿತ್ತು. ಮಗನೇ ತಾಯಿಯನ್ನು ಹೀಗೆ ಹೇಳುವುದ ಅಂತ ನಾನು ಹೇಳುವುದಲ್ಲ. ನೋಡುವ, ನಮ್ಮವ್ರು ಇದ್ದಾರಲ್ಲ, ಅವರಲ್ಲಿ ಕೇಳುವ, ಅವರು ಹೇಳಿ. ಒಂದು ರೂಢಿಯಲ್ಲೊಂದು ಮಾತು ಉಂಟಲ್ಲ, ಅದು ಏನಂದ್ರೆ 60 ದಾಟಿದ ಬಳಿಕ ಅರಳು ಸರಿಯಾ? ಸರಿ ಅಂತ ಹೇಳುದ ನೀವು? 60 ದಾಟಿದ ಮೇಲೆ ಅರಳು ಮರಳು. ಅಲ್ಲೊಬ್ಬ ಹೇಳ್ತಾನೆ 60 ದಾಟಿದ ಮೇಲೆ 61 ಅಂತ. ಸರಿಯಾದ ಉತ್ತರ ಮಗದು. ಅಲ್ಲ, ಸರಿ ತಪ್ಪು ಅದು ಬೇಡ. ಯಾವುದು ಅದು ಸರಿಯಾ ಇದು ಸರಿಯಾ? ಎರಡು ಸರಿ. ಹಾ, ಒಂದು ಗಾಜೆ ಉಂಟು, ಒಳ್ಳೆ ಗಾಜರ ದೋಸೆ, ದಪ್ಪಾದರೆ ರೊಟ್ಟಿ, ಎರಡಕ್ಕೂ ಉಳಿಸಿದ್ದ. ಅಪ್ಪಿತಪ್ಪಿಯು 60 ದಾಟಿದ ಮೇಲೆ ಅರಳು ಮರಳು ಅಂತ ಹೇಳಲೇಬಾರದು. ಯಾಕಂದ್ರೆ ಯಾಕಪ್ಪ? ಅಲ್ಲಿವರೆಗೆ ನಾವು ಉಳಿದ್ರೆ ನಮಗೂ ಅದನ್ನು ಹೇಳುವುದಿಲ್ವ? ಇದು ಸ್ವಲ್ಪ ಕಷ್ಟ ಇಲ್ಲ. 60 ದಾಟಿದ ಮೇಲೆ ಅರಳು ಮರಳು ಅಲ್ಲ, ಸ್ವಲ್ಪ ತಿದ್ದುಪಡಿ ಇದೆ. ಹೇಗಪ್ಪ? 60 ದಾಟಿದ ಮೇಲೆ ಮರಳಿ ಅರಳುವುದು. ಮರಳಿ ಅರಳುವುದು ಅದು ಹೇಗೋ? ಮತ್ತೆ ಮಲಗಿದಲ್ಲಿ ಆದ ಬಳಿಕ ಸದಾ 60-70 ನಂತರ ಮಲಗುವುದೇ. ಮತ್ತೆ ಹೌದು ಮಗ. ಆವಾಗೆಲ್ಲ ನೆನಪಿಗೆ ಬರ್ತದೆ. ಏನೆಂಬುದಾಗಿ? ನಾನು ಯುವಕನಾಗಿದ್ದಾಗ ಅಲ್ಲಿ ಅದು ಮಾಡಿದ್ದೆ, ಇಲ್ಲಿ ಇದು ಮಾಡಿದ್ದೇನೆ, ಅವರಿಂದ ಒಂದು ಇಷ್ಟು ತಗೊಂಡಿದ್ದೇನೆ, ಅದನ್ನು ಹಿಂದಕ್ಕೆ ಕೊಡ್ಲಿಲ್ಲ. ಇದೆಲ್ಲ ಯೋಚನೆ ಬರುವುದು ಮಲಗಿದಲ್ಲಿ ಆದ ಬಳಿ, ಬೇರೆ ಕೆಲಸ ಇಲ್ಲ. ಹಾಗಾಗಿ ಮರಳಿ ಅರಳುವುದು ಎನ್ನುವುದೇ ಸಮಂಜಸ ಉತ್ತರ ಅಂತ ನಾನು ಭಾವಿಸ್ತೇನೆ. ನಿಮಗೆ ವಯಸ್ಸಾಗಿದೆ ಅಂತ ಹೇಳುವುದಕ್ಕೆ ಕಾರಣ ಏನು? ಬಂದ ಎಲ್ಲಿದೆ ಚಕ್ರ? ಸುತನೆ ನಿರ್ಣಯ ಮಾತಿನಂದದಿ ಪಿತ್ತಿಗೆಯು ಚಕ್ರವನು ಸ್ವಾಮಿಗೆ ಮತಿಯುತನೇ ಕರೆದೊರೆಯ ನೀ ಮರಿಗೇನು ಸುತನೇ ನಿನ್ನ ಮಾತಿನಂದದಿ. ನನಗೆ 60 ಕಳೆಯಿತು, ಈಗ ಅರಳ ಮರಳಲ್ಲ. ಹಾಗೆ ನಾನು ಹೇಳಿದ್ದಲ್ಲ, ಅವ್ರು ಹೇಳಿದ್ದು. ನೀನು ಕೇಳಿದ್ರಿಂದ ಉತ್ತರಿಸಿದೆ. ನಾನು ಕೇಳಿದ್ದು ಹಾಗೆ ಹೇಳಬೇಕು ಅಂತ ಹೇಳಿದ್ದೆ. ನಾನು ಹೀಗೆ ಹೇಳಿದ್ದ. ಹೇಳದಿದ್ರೆ ನೀ ಕೇಳಿದ್ರು ಮತ್ತೆ ಮತ್ತೆ ಹೇಳಿ 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 ಎಂಬುದಾಗಿ. ಅದೇನಿರ್ಲಿ ಮಗ, ಅದು ಸರಿ ಮಾಡಿದ್ದೇನೆ. ಸರಿ ಮಾಡಿದ್ದೇನೆ. ಈಗ ನೀನು ಹೋದದಿಲ್ಲಿಗೆ? ಸ್ನಾನಕ್ಕೆ ಹೊಳೆಗೆ. ಹೌದಾ? ಸ್ನಾನಕ್ಕೆ ಹೋಗುವಾಗ ದಾರಿಯ ಮತ್ತೆ ಯಾರು ಕಾಣ ಸಿಕ್ಕಿದ್ರು? ಯಾರು ಕಾಣ ಸಿಗುದು? ಯಾರು ಸಿಗಲಿಲ್ಲ. ಸರಿಯಾಗಿ ಆಲೋಚನೆ ಮಾಡಿ ಹೇಳ. ನನಗೆ 60 ಕಡಿತ ಅಂತ ಹೇಳ್ತಾನೆ, 60ರಾಗಿ ಅವ ಮಾಡ್ತಿದ್ದಾನೆ ಈಗ. ಏನು? ಹೌದಮ್ಮ. ಏನು ಅಂದ ಹಾಗೆ ಒಬ್ಬಳು ಮುದುಕಿ ಅಮ್ಮ. ಮುದುಕಿ ಅಂದ್ರೆ ನೋಡ್ಬೇಕಮ್ಮ, ಹೇಗಪ್ಪ? ಹಣ್ಣು ಹಣ್ಣು ಮುದುಕಿ, ಅಷ್ಟು ಮುದುಕಿ ಅಮ್ಮ. ಇನ್ನೊಂದು 10-15 ವರ್ಷ ಹೋದ್ರೆ ಸದಾ ನೀವು ಹಾಗೆ ಆಗ್ತೀರ. ಎಲ್ಲರೂ ಆಗ್ತಾರೆ ಮಗ, ಆಯ್ತಾ? ನಾನಂತಲ್ಲ. ಅಷ್ಟು ಮುದುಕಿ ಅಮ್ಮ. ಕಾಡು ದಾರಿಯಲ್ಲಿ ನಿಲ್ಲಿಸಿ ಅನ್ನ ಕೊಡು ಅಲ್ಲ, ಎಲ್ಲಿಂದ ಕೊಡು ಮಗ ಅರಮನೆಯನ್ನು ತೋರಿಸಿದೆ. ಹೋದ ಅರಮನೆಗೆ ಹೊಟ್ಟೆ ತುಂಬ ಊಟ ಮಾಡೋದು ಹೇಳಿದ್ದೇನೆ. ಒಂದು ಊಟ ಮಾಡಿದ್ಲ ಕಂದ? ನೀನು ಹೇಳಿದ ವಯೋವೃತ್ತಿ ಇಲ್ಲಿಗೆ ಬರ್ಲಿಲ್ಲ ಮಗನೇ. ಮುದುಕಿ ಬರ್ಲಿಲ್ವಾ? ಮುದುಕಿ ಬರ್ಲಿಲ್ಲ, ಬರುವ ಲಕ್ಷಣವೂ ಇರಲಿಲ್ಲ. ಅಷ್ಟು ಮುದುಕಿ ಅಮ್ಮ. ಹೆಚ್ಚಿನ ಅಂಶ ಅನ್ನ ಸಿಗ್ತದೆ ಎನ್ನುವ ತವಕದಿಂದ ಬರುವಾಗ ಎಲ್ಲೋ ಎಡವಿ ಬಿದ್ದು ಅಸುನೀಗಿರಬೇಕಮ್ಮ. ನಮ್ಮ ಊರಿನಲ್ಲಿ ಇವತ್ತು ಮುದುಕಿಯ ಮರಣ ಆಗಿದೆ.
ಸತ್ತವಳು ಸತ್ತು ಹೋದ್ಲು. ಅವಳ ಬಗ್ಗೆ ಏನಾದ್ರು ನಾವು ಮಾಡಬೇಕಾದಂಥ ಕರ್ತವ್ಯವನ್ನು ಮಾಡಲೇಬೇಕಲ್ಲ. ಯಾವುದು ಮಗನೇ? ಸತ್ತವಳಿಗೆ ಸದ್ಗತಿ ಸಿಗಬೇಕು. ಸತ್ಯ ಮಗನೇ. ಒಂದು ಶ್ರದ್ಧಾಂಜಲಿ ಅರ್ಪಿಸಬಹುದು. ಅವಳಿಗ ಸ್ವಲ್ಪ ಮುಂದೆ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ. ನಾನು ಯಾಕೆ ಮುಂದೆ ಬರುದು? ಈಗ ಸತ್ತದ್ದು ಯಾರು? ಹೆಂಗಸು. ನೀವ್ಯಾರು? ಹೆಂಗಸು. ಆ ಹೆಂಗಸರು ಸತ್ತಾಗ ಹೆಂಗಸರೇ ಸಂತಾಪವನ್ನು ಸೂಚಿಸಬೇಕು. ಒಂದೆರಡು ಮಾತು ಹೇಳಿ ಅವಳ ಬಗ್ಗೆ ಹೇಳಿ. ಅವಳ ಬಗ್ಗೆ ಹೇಗೆ ಹಾಗೆ ನಿಲ್ಲುದಲ್ಲ ಮತ್ತೆ ಹೇಗಪ್ಪ? ಅಲ್ಲ ಸರಿ, ಕೆಲವರಿಗೆ ಸಂತಾಪ ಸೂಚನ ಸಭೆಯಲ್ಲಿ ಎದ್ದು ನಿಲ್ತಾರೆ, ಹೇಗೆ ನಿಲ್ಲಬೇಕು ಅಂತ ಗೊತ್ತಿಲ್ಲ. ಅದು ಕೆಲವರು ನಿಮ್ಮ ಹಾಗೆ ಹೀಗೆ ಕೈಗಟ್ಟಿ, ಕೆಲವರಿಗೆ ಸೊಂಟಗೆ ಎರಡು ಕೈ ಹೀಗೆ ಜೋಡಿಸಿ ನೆಲನೋಟಕ್ಕರಾಗಿ ಅಷ್ಟೊತ್ತು ಮೌನದಲ್ಲಿ ಇರಬೇಕು. ಹೇಳಮ್ಮ ಅವಳ ಬಗ್ಗೆ ಏನು ಒಂದೆರಡು ಮಾತು ಹೇಳಿ. ಮಗನೇ, ಅವಳು ಯಾರೆಂಬುದು ನನಗೆ ಅರಿವಿಲ್ಲ ಮಗನೇ. ಅವಳ ಬಗ್ಗೆ ಏನೂ ತಿಳಿದಿಲ್ಲ. ಅವಳ ಬಗ್ಗೆ ನಾನು ಏನು ಹೇಳುದು? ಏನು ಹೇಳಿದ್ರು ನಡೀತದೆ, ಯಾಕಂದ್ರೆ ಅವಳಿಲ್ಲಲ್ಲ ಹೇಳಲಿಕ್ಕೆ. ನೋಡಿ, ಸಂತಾಪ ಸೂಚನ ಸಭೆಯಲ್ಲಿ ಮತ್ತೆ ಸನ್ಮಾನ ಸಭೆಯಲ್ಲಿ ಏನೆಲ್ಲ ಹೇಳ್ತಾರೋ ಅದು ಅವರು ಮಾಡಿಯೇ ಇರುವುದಿಲ್ಲ. ಮತ್ತೆ ಹೇಳುದು ಯಾಕೋ? ಉಳಿದವರಿಗೆ ಸಂತೋಷ ಕೊಡುವುದಕ್ಕಾಗಿ. ಎಲ್ಲರಂತಲ್ಲ, ಕೆಲವರು ಮಾಡಿರ್ಬೋದು, ಹೆಚ್ಚಿನ ಅಂಶ ಮಾಡದನ್ನೇ ಹೇಳುದು. ಅವರು ದಾನ ಶೂರ ಕರ್ಣು, ಅವರು ಕೊಡುಗೆ ದಾನಿ, ಅವರು ದೇವಸ್ಥಾನಕ್ಕೆ ಅದು ಕೊಟ್ಟರು, ದೇವಸ್ಥಾನಕ್ಕೆ ಇದು ಕೊಟ್ಟರು. ಕೆಲವರು ಮಣ್ಣ ಗಟ್ಟಿ ಕೊಟ್ಟಿರುವುದಿಲ್ಲ, ಪ್ರಚಾರದಲ್ಲಿ ಇರ್ತಾರೆ ಅಷ್ಟೇ. ಉಳ್ಳವರ ಮನಸ್ಸನ್ನು ಸಂತೋಷಪಡಿಸಿ. ಎಲ್ಲರಲ್ಲ, ಕೆಲವರು ಮಾತ್ರ. ಹಾಗೆ ಸತ್ತವರ ಬಗ್ಗೆ ಏನು ಹೇಳಿದ್ರು, ನೀವು ಏನು ಹೇಳಿದ್ರು ನಡೀತದೆ. ಕಂದ, ಈ ಊರಿನ ಅರಸ ನೀನು, ಹೌದಾ? ಅಲ್ಲಲ್ಲಿ ಹೋಗಿ ನಮ್ಮ ಪ್ರಜೆಗಳಿಗೆ ಒಳ್ಳೊಳ್ಳೆ ಮಾತನ್ನು ಹೇಳ್ತೀಯ, ಬುದ್ಧಿವಾದಗಳನ್ನು ಹೇಳ್ತೀಯ. ಆದ್ರಿಂದ ಅವಳ ಬಗ್ಗೆ ಒಂದೆರಡು ಮಾತು ನೀನೇ ಹೇಳಿಬಿಡು, ಮುಗಿಸುವಲ್ಲಿಗೆ. ಹಾಗಾದ್ರೆ ಹೀಗೆ ಮಾಡುವ, ಹೇಗೆ? ಈ ಸಂತಾಪ ಸೂತನ ಸಭೆಯನ್ನು ಅನಿವಾರ್ಯ ಕಾರಣಗಳಿಂದಾಗಿ ಮುಂದೂಡುವ. ಮುಂದೂಡುದ? ಸರಿ ಮಗನೇ. ಗೊಜ್ಜಾಗಬೇಕಲ್ಲ, ಪಿಂಡ ಬಿಡುದಿದ್ರೆ ನಾಳೆ ಇಲ್ಲಿ ಅನಾಥ ಪ್ರೇತಳಾಗಿ ಇವರು ಅವ್ರಿಗೆ ಬಾತೆ ಕೊಟ್ರೆ ಎಲ್ಲಿ ಪಿಂಡ ಬಿಡುದಮ್ಮ? ಎಲ್ಲಿ ಮಗನೇ? ನೀನೇ ಕಡಿಮೆ ಖರ್ಚಿನಲ್ಲಿ ಆಗ್ಬೇಕು, ಕಡಿಮೆ ಖರ್ಚು. ಯಾಕೆ ಮಗ? ದೇವರು ಬೇಕಾದದ್ದು ಕೊಟ್ಟಿದ್ದಾನೆ ಅಮ್ಮ. ಕೊಟ್ಟಿದ್ದಾರೆ ಎಂದು ಖರ್ಚು ಮಾಡುವುದಲ್ಲ, ಮತ್ತೆ ಅಗತ್ಯ ಇದ್ದಲ್ಲಿ ಮಾತ್ರ ಖರ್ಚು ಮಾಡಬೇಕು. ನನ್ನ ಲೆಕ್ಕಾಚಾರ ಪ್ರಕಾರ ಹೆಚ್ಚು ಮಂದಿ ಬೇಡ, ಕೇವಲ 3 ಮಂದಿ ಸಾಕು. 3 ಮಂದಿ ಆಕೆಗೆ ಭೋಜ ಮಾಡೋದಕ್ಕೆ. ಯಾರೆಲ್ಲ? ಒಂದು ನಾನಿದ್ದೇನಲ್ಲ, ನೀವು ಬರ್ತೀರಾ? ಕರ್ಕೊಂಡು ಹೋದ್ರೆ ಬರ್ತೀನಿ ಮಗ. ಎರಡಾಯ್ತು. ಇನ್ನೊಬ್ರು ಮಂತ್ರವಾದಿ ಬೇಕು. ಮಂತ್ರವಾದಿ ಹೇಳ್ತೀನಿವಾ? ಮಂತ್ರವಾದಿ ಯಾಕೋ? ಮಂತ್ರ ತೆಂಗಿನಕಾಯಿಯಲ್ಲಿ ಬರೆಯುವ ಮಂತ್ರವಾದಿ ಅಲ್ಲ, ಮತ್ತೆ ತಗಡಿನಲ್ಲಿ ಬರೆಯುವ ಮಂತ್ರವನ್ನು ಹೇಳುವವರು ಪುರೋಹಿತರು. ಯಾರು ಬೇಕಾದ್ರೆ ಹೇಳಿ, ಮಂತ್ರ ಹೇಳುವವರು. ನಾನು ಹೇಳೋದು ಅವರನ್ನು ಮಂತ್ರವಾದಿ ಅಂತೀನಿ. ಒಟ್ಟಿಗೆ ಹೋಗುವ. ಯಾವ ಕ್ಷೇತ್ರ ಅದು ಮತ್ತೆ ಆಯ್ಕೆ ಮಾಡುವ. ಮುಖ್ಯವಾಗಿ ಪಿಂಡ ಬಿಡುವುದಕ್ಕಿಂತ ಮೊದಲು ಪಾಲನೆ ಮಾಡಬೇಕಾದ ಒಂದು ಆದ್ಯ ಒಂದು ಕಾರ್ಯ ಇದಮ್ಮ. ಕಾಗೆ ಬೇಕಾಗ್ತದಲ್ಲ, ಕಾಗೆ ತಿನ್ನದೆ ಪಿಂಡವನ್ನು ಹೊರಗಿಟ್ಟಾಗ ಕಾಗೆ ಮುಟ್ಟದಿದ್ರೆ ಕೆಲವರು ಊಟ ಮಾಡುವುದಿಲ್ಲ. ಈಗ ಕಾಗೆ ಎಲ್ಲಿ ಸಿಗ್ತದಮ್ಮ? ಕಾಗೆ ಈಗ ಸಮಸ್ಯೆ ಅಲ್ವಾ? ಏನು ಪರಿಹಾರ? ಹೀಗೆ ಮಾಡುವ. ಚಾಮಶ 1-2 ವರ್ಷದಲ್ಲಿ ಅದೇ ಅನುಷ್ಠಾನಕ್ಕೆ ಬರಲೂಬಹುದು. ನಾನೊಂದು ಪರ್ಯಾಯ ಯೋಚನೆ ಮಾಡ್ತಾ ಇದ್ದೇನೆ. ಕಾಗೆ ಅದನ್ನು ಕಾಯ್ಲಿಕ್ಕಿಲ್ಲ. ನಾವು ಪಿಂಡ ಬಿಡೋದಕ್ಕೆ ಹೋಗುವಾಗ ಒಂದು ದೊಡ್ಡ ಕೋಳಿ ಹುಂಜವನ್ನು ಹಿಡ್ಕೊಂಡು ಹೋಗುದು. ದೊಡ್ಡದಾಗಿ ಕೋಳಿ ಕಾಗೆಯು ಪಕ್ಷಿ, ಕೋಳಿಯು ಪಕ್ಷಿ ಅಲ್ವೇ? ಕೋಳಿಯನ್ನು ಹಿಡ್ಕೊಂಡು ಹೋಗುದು. ಅಲ್ಲಿ ಎಲ್ಲ ಮಂತ್ರವಾದೆಲ್ಲ ಆದ ಮೇಲೆ ಪಿಂಡವನ್ನು ಹೊರಗಿಡ್ತಾರೆ. ನಾವು ಕೊಂಡೋದ ಕೋಳಿಯನ್ನು ತಿನ್ನಿಸುವುದು, ಆ ಪಿಂಡವನ್ನು. ಮಧ್ಯಾಹ್ನ ಪಿಂಡವನ್ನು ಕೋಳಿಯಲ್ಲಿ ತಿನ್ನಿಸುವುದು, ರಾತ್ರಿ ಅದೇ ಕೋಳಿಯನ್ನು ಮಾಂಸ ಮಾಡಿ ನಾವು ತಿನ್ನುವುದು. ನೋಡಿ, ಇನ್ನೊಂದು 2 ವರ್ಷದಲ್ಲಿ ಅದು ಬಂದೇ ಬರ್ತದೆ. ಕೆಲವು ನೋಡಬೇಕಮ್ಮ, ನಮಗೆ ಕಣ್ಣಿತ್ತು ಕುರುಡರಂತಾಗಿದ್ದೇವೆ. ಕೆಲವರ ಮದುವೆ ನೋಡ್ಬೇಕಮ್ಮ. ಅದು ಮದುವೆಯೋ, ಬ್ರಹ್ಮಕಲಶವು, ಊರಿನ ಜಾತ್ರೋತ್ಸವವು ಗೊತ್ತಿಲ್ಲಮ್ಮ. ಎಲ್ಲ ಪರಂಪರೆಗೆಲ್ಲ ಬೆಂಕಿ ಕೊಟ್ಟಾಗಿದೆ. ಇನ್ನಿಲ್ಲ ನೋಡೋದಕ್ಕೆ ಅಂತ ಬದಲಾವಣೆ ಅನಿವಾರ್ಯ. ಆ ಬದಲಾವಣೆ ವೇಗದಲ್ಲಿ ನಾವು ಹೋಗಬೇಕು ಪ್ರವಾಹದೊಂದಿಗೆ. ವಿರುದ್ಧ ಈಜಾಡಿದ್ರೆ ನಾವು ಮುಳುಗುವುದೇ. ಇದು ತಪ್ಪು ಅಂತ ಎಲ್ಲಿಯಾದ್ರೂ ಖಂಡನೆ ಮಾಡಿದ್ರೆ ಎಲ್ಲ ವಿರೋಧ ಮಾಡ್ಯಾರು. ಕಣ್ಣು ಮುಚ್ಚಿ ನೋಡಿಕೊಂಡು ಬರುವುದೇ, ಬೇರೆ ವಿಷಯ ಇಲ್ಲ. ಇಲ್ಲಿ ಅದ್ರ ಬಗ್ಗೆ ಮತ್ತೆ ವಿಶ್ಲೇಷಣೆ ಮಾಡೋಣ. ಚಕ್ರದ ಬಗ್ಗೆ ಹೇಳಿ. ಕಂದ, ನೀನು ಹೇಳಿದೆ ವಯೋವೃದ್ಧಿ ಇಲ್ಲಿಗೆ ಬರಲಿಲ್ಲ, ಆದ್ರೂ ಒಬ್ಬಳು ಬಂದಿದ್ದಾಳೆ. ಬಂದವಳು ಯಾರು? ನನ್ನ ತವರ ಮನೆಯವಳು. ಇಲ್ಲಿ ಬರ್ತಾ ಇದ್ದಾನಲ್ಲ, ಭಾಗೀರಥಿ ಎಂಬವಳು. ಬಂದು ಹೇಳಿದ್ದೇನು? ಏನು? ನೀನು ಸ್ನಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ದಾರಿ ಮಧ್ಯೆ ಅವಳು ನಿನಗೆ ಕಾಣಿಸಿಟ್ಟಿದ್ದಂತೆ, ಹೌದಾ? ಮುದುಕಿ ಯುವತಿಯ? ಮುದುಕಿ ಅಲ್ಲ, ಮಧ್ಯ ವಯಸ್ಸಿನವಳು ಯುವತಿ. ನಾನು ದಾರಿಯಲ್ಲಿ ಸಿಕ್ಕಿದಂತೆ ಹೇಳಿದ್ದ. ಹೌದು. ಹಿಂದೆ ಮುಂದೆ ನೋಡಬಾರ್ದಿತ್ತು.
ತಟ್ಟೊಂದು ಕಪಾಳಕ್ಕೆ ಇಡಬೇಕಿತ್ತು. ನಿನಗೆ ಯಾಕೋ ಸಿಟ್ಟು ಬರುದು? ಒಂದು ಹೆಂಗಸರು ಸುಳ್ಳು ಹೇಳುವ ಕ್ರಮ ಉಂಟಾ? ಹೆಂಗಸರು ಸುಳ್ಳು ಹೇಳುವ ಕ್ರಮ ಉಂಟಾ? ಗಂಡಸರಾದ್ರೆ ಹೇಳ್ತಾರೆ ಬಿಡಿ, ಹಾಗಂತೇಳಿ ಗಂಡಸರು ಸುಳ್ಳು ಹೇಳಬೇಕು ಅಂತ ಪ್ರತಿಪಾದನೆ ಮಾಡೋದಲ್ಲ. ಗಂಡಸರು ಸುಳ್ಳು ಹೇಳಬಾರ್ದು, ಯಾರಲ್ಲಿಯೂ ಸುಳ್ಳು ಹೇಳಬಾರ್ದು. ಹಾಗಂತ ಹೆಂಡತಿ ಹತ್ತಿರ ಸತ್ಯವನ್ನೂ ಹೇಳಬಾರ್ದು. ಹೆಂಡತಿ ಹತ್ತಿರ ಸತ್ಯ ಹೇಳಿದ ಮಗ ಹೋದಕ್ಕೆ ಲೆಕ್ಕ. ಇಂಥ ಅನುಭವಗಳಿದ್ದಾರೆ, ಅನುಭವಿಸ್ತವರಿಗೆ ಗೊತ್ತಾಗ್ತಾರೆ. ಸಣ್ಣ ವಯಸ್ಸಿನವ ಹೆಚ್ಚು ತಿಳುವಳಿಕೆ ಇಲ್ಲ ಎಂಬುದಾಗಿ ಭಾವಿಸ್ತಾ ಇದ್ದೆ. ಇಂಥದ್ರಲ್ಲಿ ನಾನು 7 ಸಮುದ್ರವನ್ನು ದಾಟಿ ಈಗ ಗೊತ್ತಾಯ್ತು ಮಗನೇ, ತುಂಬಾ ಅನುಭವ ಮುಂದುವರೆದಿದೆ ಎಂಬುದಾಗಿ. ಒಂದು ಪುಸ್ತಕದಲ್ಲಿ ಉಂಟ ಮಗ, ನಾನು ಸುಮ್ಮನೆ ಹೇಳಿದ್ದಲ್ಲ. ಯಾವ ಪುಸ್ತಕ ಮಗ? ಪುಸ್ತಕ ಅದೀಗ ಮಾರಾಟಕ್ಕಿಲ್ಲ. ಆ ಪುಸ್ತಕದ ಹೆಸರು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಅಂತ. ನನಗೊಮ್ಮೆ ಸಿಗ್ಬೇಕಿತ್ತು ಮಗ, ನನಗೆ ಸಿಗುದಿಲ್ಲ. ಹಾಗೆ ನಾನು ಸಿಕ್ಕಿದೆ ಅಂತ ಹೇಳಿದ್ದೆ, ನೀವೇನು ಮಾಡಿದ್ರಿ? ಆ ಸಮಯದಲ್ಲಿ ಬಂದು ಹೇಳಿದ್ದೇನು, ಚಕ್ರದ ಸಮಯಕ್ಕೆ ಸರಿಯಾಗಿ ಮಾಡಬೇಕು, ಅದಕ್ಕಾಗಿ ಹೌದು, ಅದಕ್ಕಾಗಿ ಅಮ್ಮನಲ್ಲಿ ಹೋಗಿ ಕೇಳು, ಚಕ್ರವನ್ನು ಕೊಡುವುದಕ್ಕೆ ಹೇಳಿ ಎಂಬುದಾಗಿ ನೀನು ಒಳಗೆ ಹೇಳಿದ್ದೆ ಅಂತ. ಅದರ ಜವಾಬ್ದಾರಿ ನನಗಿಲ್ವೇನು? ಏನೆಲ್ಲ ಆಗಿ ಹೋಯ್ತು. ಏನು ಕೆಲವು ಹೆಂಗಸರ ಕ್ರಮ ಉಂಟು, ಅಭ್ಯಾಸ ಉಂಟು. ಎದುರು ನಿಂತು ಹೊಗಳಿದ್ರೆ ಸಾಕು, ಹೆಂಗಸರನ್ನು ತೆಗೆದು ಕೊಡುವುದೇ, ತೆಗೆದು ಕೊಡುವುದೇ. ಹೆಂಗಸರ ಮನಸ್ಸು ಒಳ್ಳೆದು, ಕೆಟ್ಟ ಒಳ್ಳೆ ಮನಸ್ಸು ಅವ್ರದಲ್ಲಿ ಕೊಡುವುದಲ್ಲ, ಕೊಡುವುದು ಗಂಡಸರ ಸಂಪಾದನೆಯನ್ನು. ತಗೊಂಡವರು ಸ್ವಲ್ಪ ಆ ಕಡೆ ಹೋಗಿ ಹೇಳುವುದಾಗಿ. ಹೇಗೆ? ಅಕ್ಕ ಬಾರಿ ಒಳ್ಳೆಯವರು, ಕೇಳಿದ್ದನ್ನು ಕೊಡ್ತಾರೆ. ಅಣ್ಣಾಜಿ ಪುನಃ ಅವರು ಬಿಡುವುದಿಲ್ಲ, ಕೈ ಕೊಡುದಿವ್ರದಾನೆ. ಹೆಸರು ಧರ್ಮಕ್ಕೆ ಹೆಂಗಸರಿಗೆ. ಗಂಡಾಗ್ಲಿ ಹೆಂಡತಾಗ್ಲಿ ದಾನ ಮಾಡ್ಬೇಕು. ದಾನ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಮುಂದಕ್ಕೆ ಒಳ್ಳೇದು ಬರ್ತದೆ. ಅಷ್ಟೇ ಅಲ್ಲ, ಪರಶಿವ ಒಲಿದು ಬರ್ತಾನೆ ಅಂತ ಹೇಳಿದ್ದೆ. ದಾನ ಹೆಚ್ಚು ಮಾಡಿದವರು ಉದ್ಧಾರ ಅದನ್ನು ನಾನು ಕಾಣಲಿಲ್ಲ. ಮಾತ್ರ ಕೆಲವರು ದಾನ ಮಾಡಿ ಮುಳುಗಿದವರು ಇದ್ದಾರೆ. ಹಣೆ ಬರಹ ಮಗ, ಅದನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಬೇಡ. ಆಕೆ ಸಮಯದಲ್ಲಿ ನಾನು ಕೊಡುದಿಲ್ಲ ಅಂತ ಹೇಳಿದಾಗ ಇನ್ನೊಂದವಳ ಹತ್ರ ಮಾತು ಹೇಳಿದ್ದಂತೆ, ಅಮ್ಮ ಕೊಡದಿದ್ದೊಡೆ ಕೂಗಿ ಕರೆ. ಅನ್ನವನ್ನು ಕೊಡದಿದ್ದರೆ ಅನ್ನ ಉಂಟು ಅದರ ಮಧ್ಯೆ. ಕಂದ, ಅನ್ನದ ವಿಚಾರ ಆಕೆ ಹೇಳಿಲ್ಲ ಮಗ, ಅವ್ರು ಹೇಳಿ ಚಕ್ರದ ವಿಚಾರ ಮಾತ್ರ. ಆ ಸಮಯದಲ್ಲಿ ನಾನು ಕೊಡುದಿಲ್ಲ ಅಂತ ಹೇಳಿದಾಗ ನೀನೇ ತಾನೇ ಹೇಳಿದ್ದು, ಅಮ್ಮ ಆಕೆ ಕೇಳಿದ್ದನ್ನು ಕೊಡೆ. ಅದರ ಮಧ್ಯದಲ್ಲಿ ಅನ್ನ ಶಬ್ದ ಬಳಸಲಿಲ್ಲ, ವಿಷ ಇತ್ತು. ಕಂದ, ಅನ್ನದ ವಿಚಾರ ಇಲ್ಲಿ ಬರಲಿಲ್ಲ. ಹಾಗಾಗಿ ನೀನು ಹೇಳಿದ್ದು ಸತ್ಯ ಎಂಬುದಾಗಿ ಭಾವಿಸಿಕೊಂಡು ಪೂಜಾ ಮಂದಿರದಲ್ಲಿ ಚಕ್ರವನ್ನು ಕೊಟ್ಟು ಬಿಟ್ಟೆ ಮಗನ. ವೃದ್ಧಿಗ ಸನವ ನೀಡು ನೀನೇ, ಮುಗ್ಧತನ ತೋರಿದೆಯ ಚಕ್ರದ ವಿಧಿಗೀಯುತ ಪ್ರಭು ತೃಪ್ತಿಯಾಗಿ ಕೆಡಿಸಿದೆಯ. ಮಗನೇ, ನೀವೇನು ಎಳೆ ಪ್ರಾಯದ ಹುಡುಗಿಯಲ್ಲ, ವಯೋವೃದ್ಧರು, ಸರಿಯಪ್ಪ, ಜ್ಞಾನ ವೃದ್ಧರು. ಹೌದು ಮಗನೇ. ಪೂರ್ವಾಪರ ವಿವೇಚನೆ ಮಾಡುವಂತಹ ಶಕ್ತಿ ನಿಮಗಿದೆ. ಚಕ್ರ ಎಲ್ಲೋ ಜಾತ್ರೆಗೆ ಹೋಗಿ ಸಂತೆಯಿಂದ ವಿಕ್ರಯಿಸಿ ತಂದದ್ದಲ್ಲಮ್ಮ, ಸಾವಿರಾರು ವರ್ಷಗಳ ತಪಸ್ಸಿನ ಫಲವಿದೆ. ನನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಶಿವಾನುಗ್ರಹದಿಂದ ಪಡೆದಂತಹ ಚಕ್ರ, ಅದನ್ನು ಪ್ರದಾನ ಮಾಡುವಂತಹ ಹೊತ್ತಿನಲ್ಲಿ ಪರಮೇಶ್ವರ ದೇವರು ಹೇಳಿದ ಮಾತು, ಮಗನೇ ತಾರಿಕ, ಈ ಚಕ್ರವನ್ನು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡು. ಯಾವುದೇ ಕಾರಣಗಳಿಂದ ಕೈ ತಪ್ಪದಂತೆ ನೋಡಿಕೊಂಡು ಬಾ. ಎಲ್ಲಾದರೂ ನೀನು ನಿರ್ಲಕ್ಷ್ಯ ತಾಳದಿದ್ದಾದರೆ ಮರಣ ಹತ್ತಿರದಲ್ಲಿ ಇದೆ ಎಂದು ಭಾವಿಸಿ ಆ ಎಲ್ಲ ಮಾತುಗಳನ್ನು ನಿಮ್ಮಲ್ಲಿ ಹೇಳಿ ಪೂಜಾ ಮಂದಿರದ ಹೊಣೆಗಾರಿಕೆ ನಿಮಗೆ ಕೊಟ್ಟು ಸುಸಾಂಗವಾಗಿ ಇಲ್ಲೆಲ್ಲವೂ ನಡೆದಿತ್ತಮ್ಮ. ತಾಯಿ, ಚಕ್ರವನ್ನು ಕೊಟ್ಟಿರಮ್ಮ. ಹೌದು ಮಗನೇ. ನೀವು ಚಕ್ರವನ್ನು ಕೊಟ್ಟದ್ದಲ್ಲ, ಮತ್ತೆ ಇರುವುದು ನಿಮಗೆ ನಾನೊಬ್ಬನೇ ಮಗ, ಹಲವು ಮಕ್ಕಳಿಲ್ಲ. ಅನೇಕ ವೇದಿಕೆಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ
ನೀನು ಆಡಿದಂತಹ ಮಾತು ಏನು? ಹಲವು ಮಕ್ಕಳೇ ಅಂತ ಕೇಳಿ ಕುಲಕ್ಕೆ ರತುಲನೊಬ್ಬನೇ ಸಾಕು ಅಂತ ನನ್ನ ಬಗ್ಗೆ ಗುಣಗಾನದ ಮಾತನ್ನು ಕೇಳಿದ ನನ್ನ ಕಿವಿಗಳಲ್ಲಿ ಈಗಲೂ ಆ ಮಾತುಗಳು ಅನುರಣಿಸ್ತಾ ಇದೆ ಅನುರಣಿಸ್ತಾ ಹೌದು ಇದೆ. ಮಗನೇ. ಮಗನ ಮೇಲೆ ಮಮಕಾರ ಇದ್ದು ನೀವು ಮಾಡಿದ ಕೃತ್ಯವೇ ಇದು. ಓ, ನನ್ನ ಅಳಿವು ಇದರಿಂದಲೇ ಎಂಬುದನ್ನು ತಿಳಿದಂತಹ ನೀವು ಹೊಣೆಗೇಡಿಯಾಗಿ ಯಾಕಮ್ಮ ಚಕ್ಕರನ್ನು ಕೊಟ್ಟಿರಿ? ಬೇಲಿಯ ಹೊಲವನ್ನು ಮತ್ತೆ ರಕ್ಷಣೆ ಮಾಡುವವರು ಯಾರು? ಈ ಮಗನ ಏಳಿಗೆಯನ್ನು ಕಂಡು ಸಂತೋಷ ಪಡಬೇಕಾದಂತಹ ನೀವು ನನ್ನನ್ನು ನಿಮ್ಮ ಕೈಯಾರೆ ಕೊಲ್ಲುವಂತ ಪ್ರಯತ್ನ ಮಾಡಿರಮ್ಮ. ಯಾಕೆ ಈ ತಪ್ಪು ಮಾಡ್ತೀರಮ್ಮ? ನಾನು ನಿಮಗೆ ಮಾಡಿದಂಥ ಅಪರಾಧವಾದರೂ ಏನು? ಯಾಕಮ್ಮ ನನ್ನನ್ನು ಕೊನೆಯವರೆಗೆ ಸಾಕು ಉಳಿಸುವಂತ ಮಗನೇ. ಕಂದ, ಯಾವುದೇ ತಾಯಿ ಆಗಲಿ ಮಗನೇ ತನ್ನ ಮಕ್ಕಳ ಭವಿಷ್ಯವನ್ನು ಯೋಚಿಸ್ತಾರೆ, ಸಾವನ್ನು ಯಾವತ್ತೂ ಬಯಸುವುದಿಲ್ಲ. ಆದರೆ ನಡೆದ ಘಟನೆಯೇ ಬೇರೆ ಮಗನೇ. ಅಂತಃಪುರದಲ್ಲಿ ಕುಳಿತುಕೊಂಡು ನಿನ್ನ ಬಗ್ಗೆ ಯೋಚಿಸುವಂತಹ ಸಂದರ್ಭದಲ್ಲಿ ಆಕೆ ನೇರವಾಗಿ ನನ್ನ ಬಳಿಗೆ ಬಂದು ಅವನು ಕಂಡ ತಕ್ಷಣ ನನಗೇನಾಯ್ತು ಅರಿವಿಲ್ಲ ಮಗನೇ. ಅವಳು ಬಂದ ತಕ್ಷಣ ಕುಳಿತಲ್ಲಿಂದ ಎದ್ದು ನಿಂತೆ ಶಿರವನ್ನು ಬಾಗಿದೆ, ಕರಗಳನ್ನು ಆಕೆಗೆ ಜೋಡಿಸಿದೆ. ಯಕಶ್ಚಿತ್ ಹೆಂಗಸೊಬ್ಬಳು ಬಂದಾಗ ರಾಜಮಾತೆಯಾದ ನೀವು ಎದ್ದು ನಿಂತು ಗೌರವವನ್ನು ವ್ಯಕ್ತಪಡಿಸಿ ಮಗನೇ ವಿಪರ್ಯಾಸ ವಿಪರ್ಯಾಸ. ಕಂದ, ಹ, ಪರಶಿವನು ಚಕ್ರ ಕೊಟ್ಟಂತಹ ಸಂದರ್ಭದಲ್ಲಿ ಆ ವಿಚಾರವನ್ನು ನೀನು ನನ್ನಲ್ಲಿ ಹೇಳಿದ್ದಿ. ಚಕ್ರದ ಕೈ ತಪ್ಪಿ ಹೋದರೆ ಮರಣ ಎಂಬುದು. ಆದರೆ ಚಕ್ರದ ವಿಚಾರ ಬಂದಾಗ ಆಕೆಗೆ ಚಕ್ರವನ್ನು ಕೊಡುವಾಗ ಆ ವಿಚಾರ ನನಗೆ ನೆನಪೇ ಬರಲಿಲ್ಲ ಮಗನೇ. ಏನಾಯ್ತು ನನಗೆ ಅರಿವಿಲ್ಲ ಕಂದ. ನಾನು ತಪ್ಪನ್ನು ಮಾಡಲಿಲ್ಲ ಮಗನೇ, ನಾನು ತಪ್ಪನ್ನು ಕಂದ. ಯಾಕೆ ಹೀಗಾಯ್ತು? ಅರಿವಾಯ್ತು ಮಗನೇ, ಅರಿವಾಯ್ತು. ಇದಕ್ಕೆಲ್ಲ ಮೂಲತಃ ಕಾರಣ ಸುರರನ್ನಾಯ ಮಗನೇ. ಮಾಲಿಗೆ ಸಕ್ಕ ಹೋಯ್ತು. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಆದದ್ದು ಆಗಿ ಹೋಯಿತು. ಭಗವಂತ ಹೇಳಿದ್ದನ್ನೇ ತಪ್ಪುದು ತಪ್ಪದು ತಪ್ಪುದು ಬಾರದು, ಹೌದು. ಆಗುವುದು ಆಗಿಯೇ ಆಗ್ತದೆ ಎನ್ನುವುದಕ್ಕೆ ಮುಂದೆ ಸಂಭವಿಸಲಿರುವಂತಹ ದುರ್ಘಟನೆಗಳೇ ಸಾಕ್ಷಿ ಆಗ್ತದೆ. ಅಬ್ಬಾ, ಓ, ಹೌದು ತಾಯಿ. ಏನಪ್ಪ? ಅಂದೊಂದು ಬಾರಿ ಹ್ಮ್. ಸ್ವರ್ಗಾರೋಹಣ ಮಾಡಿದೆ. ಹ್ಮ್. ದೇವಗಣನವನ್ನೆಳೆಯುತ್ತನಲ್ಲಿ ಸದೆಬಡಿದು ಪದಚ್ಯುತಗೊಳಿಸಿದಂತಹ ಪರಾಕ್ರಮಿ ನಾನು. ನಿಜ. ನಾಲ್ಕದಲ್ಲಿ ಪರಾಕ್ರಮದ ಪತಾಕೆಯನ್ನು ಊರಿ ಬಂದವ ನಾನು. ಹೌದಪ್ಪ. ನನ್ನಿಂದ ಸೋತು ಓಡಲ್ಪಟ್ಟಂತಹ ದೇವರ್ಗಳು ಹ್ಮ್. ಯಾರಲ್ಲೋ ಹೋಗಿ ದೂರು ಕೊಟ್ಟಿರಬೇಕು. ಇರಬಹುದು. ಅವರ ದೂರಿನ ಮೊರೆಯನ್ನಾಲಿಸಿ ಹ್ಮ್. ಯಾವುದೋ ಒಂದು ಶಕ್ತಿಯಲ್ಲಿ ಆವಿರ್ಭವ ಆಗಿದೆ. ಹ್ಮ್. ಪರಿಣಾಮ ಓ, ಮಾಯಾಜಾಲವನ್ನು ಬೀಸಿದೆ. ಹ್ಮ್. ಆ ಮಾಯಾಜಾಲಕ್ಕೆ ಸಿಲುಕಿದಂತಹ ನೀವು ಹ್ಮ್. ಅನರ್ಘ್ಯವಾದಂತಹ ಚಕ್ರವನ್ನು ಹಿಂದು ಮುಂದೆ ನೋಡದೆ ಕೊಟ್ಟಿದ್ದೀರಿ. ಅಮ್ಮ, ಸರಿ. ಯೋಚನೆ ಮಾಡಬೇಡಿ. ಹ್ಮ್. ಆದ ಬಗ್ಗೆ ವಿಷಾದ ಪಡುವುದಲ್ಲ. ಓ, ಇನ್ನು ಮುಂದಕ್ಕೆ ಹ್ಮ್. ನಮ್ಮ ಬದುಕಿನ ಗುರಿ ಏನು ಎನ್ನುವುದನ್ನು ಯೋಚನೆ ಮಾಡಬೇಕು. ಹ. ತಾಯಿ, ಓ, ಆಶೀರ್ವಾದ ಮಾಡಿ. ಚಕ್ರವನ್ನು ಕಸಿದವಳು ಹೆಣ್ಣಾಗಲಿ ಗಂಡಾಗಲಿ ಯಾರೇ ಆಗಲಿ ಆಕೆಯನ್ನು ದಂಡಿಸಿ ಮರಳಿ ಚಕ್ರವನ್ನು ಕೈವಶ ಮಾಡಿಕೊಂಡು ಬರ್ತೇನೆ. ಆಶೀರ್ವಾದ ಮಾಡಿ ಕಂದ, ಕಳಿಸಿ. ಬೇಡ ಮಗನೇ. ಕೈಯಲ್ಲಿ ಕತ್ತೆಯನ್ನು ಹಿಡಿದುಕೊಂಡು ಯುದ್ಧರಂಗಕ್ಕೆ ಹೋಗ್ತೇನೆ ಎಂಬುದಾಗಿ ಮುಂದುವರಿತಿದ್ಯಾ? ಹೌದು. ಕಂದ, ಹ, ನಿನ್ನ ಪೆದ್ದ ತಾಯಿ ಮಗ ನಾನು. ಹೌದಮ್ಮ. ಯಾವ ರೀತಿ ಕಳುಹಿಸಿ ಕೊಡಲಿ? ಒಂದು ವೇಳೆ ರಣರಂಗದಲ್ಲಿ ಹ. ನಿನ್ನ ಪಾಲಿಗೆ ನನ್ನ ಬಾಯಿರಂತ ಮಾತು ಬರಬಾರ್ದು. ತಾಯಿ, ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿಯೇ ಹುಟ್ಟುತ್ತದೆ ಹೊರತು ಕುರಿ ಮರಿ ಹುಟ್ಟುವುದಿಲ್ಲ. ರಾಜ ಮಾತೆಯಾಗಿ ನೀವು ಈ ಮಾತನ್ನು ಆಡಬಾರದು. ಇದು ನಿಮಗೆ ಭೂಷಣ ಪ್ರಾಯವೂ ಅಲ್ಲ. ತಾಯಿ, ಜಾತಸ್ಯ ಮರಣಂ ಧ್ರುವಂ ಎನ್ನುವ ಮಾತಿದೆ. ಅಂದ್ರೆ ಹುಟ್ಟಿದವರಿಗೆಲ್ಲರಿಗೂ ಸಾವಿದೆ. ಸಾವನ್ನು ಜಯಿಸಿದ ಮೃತ್ಯುಂಜಯರು ಇಲ್ಲಿ ಯಾರಿಲ್ಲ. ಒಂದಲ್ಲ ಒಂದು ದಿನ ಸಾವು ತನ್ನ ಮನೆಯ ಕದವನ್ನು ತಟ್ಟಿಯೇ ತಟ್ತದೆ. ಹೌದು. ಆ ಸಾವು ಹೇಗಿರಬೇಕು? ಹೇಗಪ್ಪ? ಎಲ್ಲ ಸಾವುಗಳಿಗೆ ನ್ಯಾಯವಿಲ್ಲ. ಎಲ್ಲ ಸಾವುಗಳಿಗೆ ಗೌರವ ಇಲ್ಲ. ಗೌರವಯುತವಾದ ಸಾವು ಎನ್ನುವುದೊಂದು ಬೇರೆ ಇದೆ ಅಮ್ಮ. ಹೇಗೆ ಅದು? ಮೋಜಿಗಾಗಿ ನೀರಿಗಿಳಿದು ನೀರಾಟ ಆಡುವಾಗ ನೀರಲ್ಲಿ ಮುಳುಗಿ ಸತ್ತರೆ ಆ ಸಾವಿಗೆ ಗೌರವ ಇಲ್ಲ.
ಹಣ್ಣನ್ನು ಕೀಳುವುದಕ್ಕಾಗಿ ಮರವನ್ನೇರಿ ಅಲ್ಲಿಂದ ಬಿದ್ದು ಸತ್ತಾರೆ. ಆ ಸಾವಿಗೂ ಮಾನ್ಯತೆ ಇಲ್ಲ. ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ವಿಷಪೂರಿತ ಹಾವು ಕಚ್ಚಿ ಸತ್ತರೆ ಆ ಸಾವಿಗೂ ಮಾನ್ಯತೆ ಇಲ್ಲ. ಸರಿ, ಯಾವ ಸಾವಿಗೆ ಗೌರವ? ಯಾವುದಪ್ಪ ಅದು? ತನ್ನ ತಾಯ್ನಾಡಿಗಾಗಿ, ಜನ್ಮ ಭೂಮಿಗಾಗಿ ವಿರೋಧಿಗಳೊಡನೆ ಹೋರಾಟ ಮಾಡುತ್ತಾ 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 ವೀರ ಯೋಧನೊಬ್ಬ ಯುದ್ಧ ಭೂಮಿಯಲ್ಲಿ ಮಡಿದನೆಂದಾದ್ರೆ ಆ ಯೋಧನಿಗೆ ವೀರ ಸ್ವರ್ಗ ಕಟ್ಟಿಟ್ಟ ಉದ್ಯಮ, ವೀರ ಸ್ವರ್ಗ ಕಟ್ಟಿಟ್ಟ ಸರಿ ಮಗನೇ. ಹಾಗೆ ಒಬ್ಬ ಕಲಾವಿದ ರಂಗ ವೇದಿಕೆಗೆ ಬಂದು ರಂಗದಲ್ಲಿ ಕುಣಿದು ಕುಪ್ಪಳಿಸ್ತಾ ನೆರೆದ ಪ್ರೇಕ್ಷಕ ವೃಂದವನ್ನು ಮಂತ್ರಮುಗ್ಧರನ್ನಾಗಿಸಿ ತನ್ನ ಕಲಾ ನೈಪುಣ್ಯತೆಯನ್ನು ಪ್ರದರ್ಶನ ಮಾಡುತ್ತಾ ಮಾಡುತ್ತಾ ಕುಣಿಯುತ್ತಾ ಕುಣಿಯುತ್ತಾ ರಂಗದಲ್ಲೇ ಕುಸಿದು ಬಿದ್ದು ಯಾರು ಪ್ರಾಣತ್ಯಾಗ ಮಾಡ್ತಾನೋ ಆ ಕಲಾವಿದನಿಗೆ ವೀರ ಸ್ವರ್ಗ ಕಟ್ಟಿಟ್ಟ ಮುಖ್ಯ ಮಾತು ಮಗನೇ, ಮುಖ್ಯ ಮಾತು. ಆ ಸಾವನ್ನು ನಾನು ಅಪೇಕ್ಷೆ ಪಡುವ ಅಂತ ಸಾವು ಬರಲಿಲ್ಲ ಹಾರಿಸ್ತೇನಮ್ಮ. ಅಮ್ಮ, ಸಾವನ್ನು ನಾನು ಮಹಾನವನಿ ಭಾವಿಸ್ತೇನೆ. ಆಶೀರ್ವಾದ ಮಾಡಿ ಕಳುಹಿಸಮ್ಮ. ಆಶೀರ್ವಾದ ಮಾಡೋದಕ್ಕಿಂತ ಮೊದಲು ನಿಮ್ಮದಾದಂಥ ಒಂದು ಕರ್ತವ್ಯವನ್ನು ಜ್ಞಾಪಿಸಿ ಹೋಗ್ತೇನಮ್ಮ. ನನ್ನ ಕರ್ತವ್ಯ ಏನು ಮಗನೇ? ನಮ್ಮ ಕೈ ತಪ್ಪಿ ಹೋದ ಚಕ್ರ ಇವತ್ತು ಸಂಜೆಯ ಒಳಗೆ ನನ್ನ ಕೈ ವಶವಾಗದಿದ್ದಲ್ಲಿ ಅಮ್ಮ, ಕರ್ಮ ಸಾಕ್ಷಿಯಾದಂತಹ ಸೂರ್ಯ, ಇಂದಿನ ಸೂರ್ಯೋದಯವೇ ದಾರಿಕನ ಬದುಕಿನ ಕೊನೆಯ ಸೂರ್ಯೋದಯ. ನಾಳಿನ ಸೂರ್ಯೋದಯಕ್ಕೆ ನಾನು ಇರುವುದಿಲ್ಲಮ್ಮ. ನನ್ನ ಅಳಿವಾಯ್ತನ್ನು ಭಾವಿಸಿಕೊಳ್ಳಿ. ಸತ್ತ ಸುದ್ದಿ ತಿಳಿಯದೇ ಇರಲಿ. ನಾಳೆ ನೀವು ಮಧ್ಯಾಹ್ನ ಊಟ ಮಾಡೋದಕ್ಕಿಂತ ಮೊದಲು ಒಂದು ಹಿಡಿ ಅನ್ನವನ್ನು ತೆಗಿ, ಚೆನ್ನಾಗಿ ಕಲಸಿ ಮುದ್ರೆ ಮಾಡಿ ಅಮ್ಮ. ಮುದ್ದೆ ಮಾಡಿ ಆ ಮುದ್ರೆಯನ್ನು ರಾಜಾಂಗಣದ ಹೊರಭಾಗದಲ್ಲಿ ಇಡಿ. ಯಾಕಪ್ಪ? ಅದೇ ನಿಮ್ಮ ಮಗನಿಗೆ ಪಿಂಡ ತರ್ಪಣ, ಮೋಕ್ಷ ತರ್ಪಣ. ಇನ್ನೊಂದು ಜನ್ಮ ಅಂತ ನನಗಿದ್ರೆ ನಿಮ್ಮ ಗರ್ಭದಲ್ಲಿ ಸಂಜನಿಸುವಂತಹ ಸುಯೋಗ ನನ್ನ ಬಾಳಿಗೆ ಪ್ರಾಪ್ತವಾಗಲಿ. ತಾಯಿಯ ಋಣವನ್ನು ಯಾವ ಮಗನೂ ಪೂರೈಸೋಕ್ಕೆ ಸಾಧ್ಯವಿಲ್ಲ. ಇನ್ನೊಮ್ಮೆ ಹುಟ್ಟಿ ನನ್ನದಾದಂತಹ ಸೇವೆಯನ್ನು ಸಮರ್ಪಣಾ ಭಾವದಿಂದ ಮಾಡುವಂಥ ಸದ ಅವಕಾಶವನ್ನು ಪರಶಿವನು ಪ್ರಾಪ್ತಿಸಲೆಂದು ಪ್ರಾರ್ಥಿಸ್ತಾ ಅಮ್ಮ, ನಿಮಗೂ ಈ ನಾಡಿಗೂ ವಿದಾಯವನ್ನು ಕೋರ್ತಾ ಇದ್ದೇನಮ್ಮ. ಆಶೀರ್ವಾದ ಮಾಡಿ ಕಳಿಸ್ಕೊಂಡು. ನಿನ್ನಂತಹ ಮಗನನ್ನು ಪ್ರತಿದಿನ ಧನ್ಯಳು ಮಗನೇ. ಏನಾಗಲಿ, ಹೆತ್ತ ತಾಯಿಯ ಮಕ್ಕಳಿಗೆ ಆಶೀರ್ವಾದ ಯಾವತ್ತೂ ಇರ್ತದೆ. ನಾವು ನಂಬಿಕೊಂಡು ಬಂದಂಥ ಪ್ರಭು ಪರಮೇಶ್ವರ ಅನುಗ್ರಹಿಸ್ತಾನೆ. ಜಯ ಶ್ರೀರಾಮ. ಹತ್ತು ದೇವರನ್ನು ಪೂಜಿಸತಕ್ಕಿಂತ ಹೆತ್ತ ತಾಯಿಯನ್ನು ಗೌರವಿಸು. ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ತ್ರೈಭುವನವು ತಾಯಿಯ ಕಾಲ್ಬುಡದಲ್ಲಿದೆ. ಮಗನಾದವ ತಾಯಿಯ ಆಶೀರ್ವಾದವನ್ನು ಪಡೆದು ಯಾವ ಕಾರ್ಯದಲ್ಲಿ ಮಗ್ನನಾಗ್ತಾನೋ ಅಂತಹ ಮಗ ಯಶೋವಂತನಾಗ್ತಾನೆ, ಯಶಪ್ರದನಾಗ್ತಾನೆ ಎನ್ನುವಂತಹ ವಿಶ್ವಾಸವನ್ನು ಇರಿಸಿಕೊಂಡ ವ್ಯಕ್ತಿ ನಾನು. ಯುದ್ಧ ಭೂಮಿ ಅಂತ ಹೊರಟು ನಿಂತಿದ್ದೇನೆ. ಮರಳಿ ಬರ್ತೇನೋ ಇಲ್ಲೋ ಗೊತ್ತಿಲ್ಲ. ನಾನೊಬ್ಬನೇ ಹೋಗುವುದು ಸಮಂಜಸವಲ್ಲ. ನನ್ನನ್ನೇ ಅವಲಂಬಿತ ಉಭಯ ವೀರರಿದ್ದಾರೆ, ಪ್ರಚಂಡ ವಿಕ್ರಮಿಗಳು. ಅವರ ಹೆಸರೇ ಉದಾತ್ತ ಮತ್ತು ಉದ್ಘಾತ ಅಂತ. ಅವರನ್ನು ಸಹಿತ ಕೂಡಿಕೊಂಡು ಯುದ್ಧ ಭೂಮಿ ಅಂತ ಹೋಗ್ತೇನೆ ನೋಡುವ.